Students, welcome back to Statistics by Savita. ಸೆಕೆಂಡ್ ಪಿ ಯು ಸಿಯಲ್ಲಿ ಫಸ್ಟ್ ಟೆಸ್ಟ್ ಬರೀತಾ ಇದ್ದೀರಾ ನೀವು. ಇಲ್ಲಿ ಒಂದು ಪ್ರಾಕ್ಟೀಸ್ ಕ್ವಶನ್ ಪೇಪರ್ನ ನಾನು ತೋರಿಸ್ತಾ ಇದ್ದೀನಿ 40 ಮಾರ್ಕ್ಸ್ಗೆ 1 hour 30 minutes. ಮತ್ತು ಸೈಂಟಿಫಿಕ್ ಕ್ಯಾಲ್ಕುಲೇಟರ್ಸ್ ಅಲೋ ಇದೆ ನಿಮಗೆ. ಮತ್ತು ಸ್ಟಾಟಿಸ್ಟಿಕಲ್ ಟೇಬಲ್ಸನ್ನು ನಿಮಗೆ ಸಪ್ಲೈ ಮಾಡ್ತಾರೆ. ಸ್ಟಾಟಿಸ್ಟಿಕಲ್ ಟೇಬಲ್ಸು ಕೂಡ ಅಲ್ಲಿ ನೀವು ಕೇಳಿದರೆ, ಯಾಕಂದರೆ ಜಾಮೆಟ್ರಿಕ್ ಮೀನಿಗೆ ಬೇಕಾಗುತ್ತೆ ನಿಮಗೆ ಇಂಡೆಕ್ಸ್ ನಂಬರಲ್ಲಿ. ಆವಾಗ ನೀವು ಕೇಳಿಬಿಟ್ಟು ಅಲ್ಲಿ ಸೂಪರ್ವೈಸರ್ ಇರ್ತಾರಲ್ಲ ಅವರಿಗೆ ನನಗೆ ಬೇಕು ಅಂತ ಹೇಳಿ ಕೇಳಿಬಿಟ್ಟು ನೀವು ತಗೊಳ್ಬೇಕು. ಓಕೆ ಸ್ಟೂಡೆಂಟ್ಸ್, ನೋಡಿ ಈಗ ಸೆಕ್ಷನ್ ಎ ಅಲ್ಲಿ ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಚಾಯ್ಸಸ್ ಗಿವನ್ ಬಿಲೋ. ದ ಫಸ್ಟ್ ಕ್ವಶನ್ನು, ಸೆಕೆಂಡ್, ಥರ್ಡ್. 3 into 1 ದ್ಯಾಟ್ಸ್ ಈಸ್ ಈಕ್ವಲ್ಸ್ ಟು 3. ಹೌದಾ? 3 into 1 ದಟ್ ಈಸ್ 3 ಕ್ವಶನ್ ಇರುತ್ತೆ ಚಾಯ್ಸಸ್ದು. ನೀವು ಅಲ್ಲಿ ಆನ್ಸರ್ ಬರೀಬೇಕು. ಫಸ್ಟ್ ಕ್ವಶನ್ನು ಆನ್ಸರು, ಸೆಕೆಂಡ್ ಕ್ವಶನ್ನು ಆನ್ಸರು, ಥರ್ಡ್ ಕ್ವಶನ್ನು ಆನ್ಸರ್ ಬರೀತೀರಾ. ಈಗ ದ ಕೆಪಾಸಿಟಿ ಆಫ್ ವುಮನ್ ಟು ಬೇರ್ ಎ ಚಿಲ್ಡ್ರನ್ ಈಸ್ ಕಾಲ್ಡ್ ಆಸ್ ಅ ಫ್ಯಾಕಂಡಿಟಿ. ಸಿ ಫ್ಯಾಕಂಡಿಟಿ. ಓಕೆ, ದ ಸೈಜ್ ಆಫ್ ದ ಕೋಹರ್ಟ್ ಈಸ್ ಕಾಲ್ಡ್ ಆಸ್ ಅ ರ್ಯಾಡಿಕ್ಸ್. ಎ ರ್ಯಾಡಿಕ್ಸ್. ಓಕೆ, ಈ ರೀತಿ ಆನ್ಸರ್ನಲ್ಲಿ ಬರೀತೀರಾ ನೀವು. ಥರ್ಡ್ ಒನ್, ದ ವೇಟ್ಸ್ ಯೂಸ್ಡ್ ಇನ್ ದ ಕನ್ಸ್ಟ್ರಕ್ಷನ್ ಆಫ್ ಲಾಸ್ಟ್ ಇಯರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್. ವೇಟ್ಸ್ ಏನು ತೊಗೋತೀವಿ? ಲಾಸ್ಟ್ ಇಯರ್ಸ್ ಬೇಸ್ ಇಯರ್ ಕ್ವಾಂಟಿಟೀಸ್ ತೊಗೊಳ್ತೀವಿ. ಹೌದಾ? ಬೇಸ್ ಇಯರ್ ಕ್ವಾಂಟಿಟೀಸ್. ಬಿ ಈಸ್ ಅ ಆನ್ಸರ್. ಓಕೆ, ಇದೇ ರೀತಿ 3 into 1 3 ಮಾರ್ಕ್ಸ್ ಬಂತು ನಿಮಗೆ. ಮ್ಯಾಚ್ ದ ಫಾಲೋಯಿಂಗು ಕೂಡ ಅಲ್ಲಿ 3 into 1 ದ್ಯಾಟ್ಸ್ ಈಸ್ ಈಕ್ವಲ್ಸ್ ಟು 3. ಮ್ಯಾಚ್ ದ ಫಾಲೋಯಿಂಗ್ ಎಷ್ಟಿರುತ್ತೆ? 3 ಇರುತ್ತೆ ಕಂಪಲ್ಸರಿ. 3 into 1 ಈಸ್ ಈಕ್ವಲ್ಸ್ ಟು 3. Fill in the blanks by choosing the appropriate word from those given in the brackets. 2 into 1. ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಷ್ಟೇ ಎರಡು. ಮ್ಯಾಚ್ ದ ಫಾಲೋಯಿಂಗು, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಕೂಡ ಅಲ್ಲಿ 3 into 1 ದ್ಯಾಟ್ಸ್ ಈಸ್ ಈಕ್ವಲ್ಸ್ ಟು 3. ಇಲ್ಲಿ ಇದು ಕೂಡ 3 3, ಇಲ್ಲಿ 2 3, ಇಲ್ಲಿ ಆನ್ಸರ್ ಎನಿ 2 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂದಾಗ ಅಲ್ಲಿ 2 into 2 ದ್ಯಾಟ್ಸ್ ಈಸ್ ಈಕ್ವಲ್ಸ್ ಟು 4. ಓಕೆ, ನಿಮ್ಗೆ ಇಲ್ಲಿವರೆಗೂ ಫಿಲ್ ಇನ್ ದ ಬ್ಲ್ಯಾಂಕ್ಸ್ವರೆಗೂ ಆನ್ಸರ್ ಅಲ್ಲೇ ಮೇಲ್ಗಡೆ ಕೊಟ್ಟಿರ್ತಾರೆ, ನೀವು ಫಿಲ್ ಮಾಡ್ಕೊಳ್ತೀರಾ. ಬಟ್ 1 ಮಾರ್ಕ್ ಕ್ವಶನ್ನು 1 ವರ್ಡ್ ಆರ್ 1 ಡೆಫಿನಿಷನ್ ಇರುತ್ತೆ ನಿಮಗೆ. ಈಗ ನೋಡಿ, ಮೆನ್ಷನ್ 1 ಮೆಥಡ್ ಆಫ್ ಆಬ್ಟೈನಿಂಗ್ ವೈಟಲ್ ಸ್ಟಾಟಿಸ್ಟಿಕ್ಸ್. ವಾಟ್ ಡು ಯು ಮೀನ್ ಬೈ ಅ ಲಾಂಜಿವಿಟಿ ಇನ್ ಅ ಲೈಫ್ ಟೇಬಲ್ ಆ್ಯಂಡ್ ಡಿಫೈನ್ ಅ ಟೈಮ್ ಸೀರೀಸ್. ಓಕೆ, ಈ ರೀತಿ ಕ್ವಶನ್ಸ್ ಇರುತ್ತೆ ನಿಮಗೆ. ಆನ್ಸರ್ ಎನಿ 2 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್. ದಟ್ ಈಸ್ ಇಲ್ಲಿ ಔಟ್ ಆಫ್ 3 ಯು ಆರ್ ರೈಟಿಂಗ್ ಎನಿ 2. ದ ಫಸ್ಟ್, ಈಗ 3ರಲ್ಲಿ ನೀವು ಯಾವುದಾದ್ರೂ ಎರಡನ್ನು ನೀವು ಬರಿತಾ ಇದ್ದೀರಾ ಇಲ್ಲಿ. ಓಕೆ, ಇದು ಪ್ರಾಕ್ಟೀಸ್ ಪೇಪರ್ ಅಷ್ಟೇ. ನಿಮ್ಮದು ಪೋರ್ಷನ್ ಎಷ್ಟಿರ್ತಲ್ಲ ಕಾಲೇಜಲ್ಲಿ ಅವ್ರು ಹೇಳಿದ ಪ್ರಕಾರ ನೀವು ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿ ಇಂಟರ್ಪೋಲೇಷನ್ ಮತ್ತು ಎಕ್ಸ್ಟ್ರಾಪೋಲೇಷನ್ವರೆಗೂ, ಅಂದರೆ ಬೈನಾಮಿಯಲ್ ಎಕ್ಸ್ಪಾನ್ಷನ್ವರೆಗೂ ಇದೆ ಇದು. ಓಕೆ, ಈಗ ಸೆಕ್ಷನ್ ಸಿ ನೋಡಿ, ಇದು ಟೋಟಲ್ ಬಂದುಬಿಟ್ಟು ನಿಮ್ಗೆ ಇಲ್ಲಿವರೆಗೂ 15 ಮಾರ್ಕ್ಸ್ ಕವರ್ ಆಯಿತು. 15 ಮಾರ್ಕ್ಸ್, 1 ಮಾರ್ಕು ಮತ್ತು 2 ಮಾರ್ಕ್ಸು ಸೇರಿಬಿಟ್ಟು ಇಲ್ಲಿ 15 + 10. ನೋಡಿ, ಆನ್ಸರ್ ಎನಿ 2 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ದಟ್ ಈಸ್ ಅ 5 ಮಾರ್ಕ್ಸ್. 2 ಕ್ವಶನ್ಸ್ ಔಟ್ ಆಫ್ 4 ಕ್ವಶನ್. 4 ಕ್ವಶನಲ್ಲಿ 2 ಬರೀತೀರಾ ನೀವು. ನಿಮಗೆ ಚಾಯ್ಸಸ್ ಇದೆ. ಫಸ್ಟು GRR ಕೇಳಿದ್ದಾರೆ, ಇಲ್ಲಿ ಕೆಲೀಸ್ ಇದೆ, 3 ಇಯರ್ಲಿ ಮೂವಿಂಗ್ ಎವರೇಜ್ ಇದೆ, ಮತ್ತು ಎಕ್ಸ್ಟ್ರಾಪೊಲೇಷನದ್ದು ಒಂದು ಮಿಸ್ಸಿಂಗ್ ವ್ಯಾಲ್ಯೂಸದ್ದು ಇದೆ ಬೈನಾಮಿಯಲ್. ಓಕೆ, 4ರಲ್ಲಿ ನೀವು 2 ಯಾವುದಾದ್ರೂ ಬರೀತೀರಾ. ಕೆಲೀಸ್ ಬರಿಬೋದು, ಈಸಿಯಾಗಿರುವಂಥ ಕ್ವಶನ್ನು. GRR ಕೂಡ ನೀವು ಅಟೆಂಪ್ಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಸೆಕ್ಷನ್ ಡಿ ಅಲ್ಲಿ ಆನ್ಸರ್ ಎನಿ 1 ಆಫ್ ದ ಫಾಲೋಯಿಂಗ್ ಕ್ವಶನ್. ಔಟ್ ಆಫ್ 2 ಕ್ವಶನ್ಸ್ ಯು ಆರ್ ರೈಟಿಂಗ್ ಆಸ್ ಅ 1 ಕ್ವಶನ್. ಆ 2ರಲ್ಲಿ 1 ಕ್ವಶನ್ನ ಅಟೆಂಪ್ಟ್ ಮಾಡ್ತಾ ಇದ್ದೀರಾ. ಇಲ್ಲಿ 1 ಕ್ವಶನ್. ಇದು ಪ್ರಾಕ್ಟಿಕಲ್, ಪ್ಯೂರ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ನೇ ಇರುತ್ತೆ. ಮ್ಯಾಕ್ಸಿಮಮ್ ಸೆಕೆಂಡ್ ಇಯರ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸೇ ಬರೋದು ನಿಮಗೆ. ಸೆಕ್ಷನ್ ಇ ಅಲ್ಲಿ ನಿಮ್ಗೆ ಇಲ್ಲಿ ಕೂಡ ಇಲ್ಲೇನಾಯಿತು, 10 ಮಾರ್ಕ್ಸ್ ಬಂತು. 15 + 10 25 ಆಯಿತು. 25 + 5 ಇಲ್ಲಿ 30 ಮಾರ್ಕ್ಸ್ ಬಂದುಬಿಡ್ತು ನಿಮಗೆ. ನೆಕ್ಸ್ಟು ಸೆಕ್ಷನ್ ಇ, ಆನ್ಸರ್ ಎನಿ 1 ಆಫ್ ದ ಫಾಲೋಯಿಂಗ್ ಕ್ವಶನ್. ದಟ್ ಈಸ್ 1 into 10 ಈಸ್ ಈಕ್ವಲ್ಸ್ ಟು 10. ಫಸ್ಟ್ STDR, ಸೆಕೆಂಡು TRT ಆ್ಯಂಡ್ FRT. ನೋಡಿ, 2 ಈಸಿಯಾಗಿರುವಂಥ ಕ್ವಶನ್ನು. ನೀವು 2ರಲ್ಲಿ 1 ಅಟೆಂಪ್ಟ್ ಮಾಡಿದ್ದು
ಮತ್ತು ಕಮೆಂಟನ್ನು ಸರಿಯಾಗಿ ಬರಿಬೇಕು, ಅವ್ರು ಏನು ಕೇಳಿದ್ದಾರೆ ಅಂತ ಹೇಳಿಬಿಟ್ಟು. ನೀವು ಇಷ್ಟು ಮಾಡಿ ಇದರಲ್ಲಿ 2ರಾಗ 1 ಮಾಡಿದರೆ 10 ಮಾರ್ಕ್ಸು, ಟೋಟಲ್ ಬಂದುಬಿಟ್ಟು ನಿಮಗೆ 40 ಮಾರ್ಕ್ಸ್. ಓಕೆ ಸ್ಟೂಡೆಂಟ್ಸ್, ಇದರಲ್ಲಿ ಯಾವುದಾದ್ರೂ ಕ್ವಶನ್ ನಿಮಗೆ ಗೊತ್ತಾಗಿಲ್ಲ ಅಥವಾ ಕನ್ಫ್ಯೂಷನ್ ಇದೆ, ಸರಿಯಾಗಿ ಮಾಡೋಕ್ಕೆ ಬರ್ತಿಲ್ಲ ಅಂತಂದರೆ ನೀವು ಕೇಳಿದರೂ ಕೂಡ ನಾನು ಅದನ್ನು ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಂತೆ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.